ಮಾಡಿದ್ರಿ ಅನ್ನೋದು ನನ್ನ ಆರೋಪ. ಇದು ನಿಮಗೆ ಶೋಭೆ ತರುವಂತಹದ್ದಲ್ಲ ಅನ್ನುವಂಥದ್ದು ನನ್ನ ಮಾತು. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಇಡೀ ಜಗತ್ತಿಗೆ ಗೊತ್ತಿರುವಂತಹದ್ದು 20ಕ್ಕೂ ಹೆಚ್ಚು ಕಾಂಗ್ರೆಸ್ಸಿನ ಶಾಸಕರು ರೆಸಾರ್ಟ್ನಲ್ಲಿ ಯಾವುದೇ ಕಾರಣಕ್ಕೆ ನಾವು ಕುಮಾರಸ್ವಾಮಿಯವರನ್ನ ಮುಖ್ಯಮಂತ್ರಿಯಾಗಿ ಒಪ್ಕೊಳ್ಳಕ್ಕೆ ಸಿದ್ಧ ಇಲ್ಲ ಅನ್ನುವಂಥದ್ದು ಇಡೀ ನಾಡಿನ ಜನರಿಗೆ ಗೊತ್ತಿರುವಂತಹ ಸಂಗತಿ. ಯಾರು ಅತೃಪ್ತ ಕಾಂಗ್ರೆಸ್ಸಿನ ಶಾಸಕರಿದ್ರು ಅವರು ಮುಂಬೈಗೆ ಹೋಗಿದ್ದಾರೋ ಮತ್ತೊಂದು ಕಡೆ ಹೋಗಿದ್ದಾರೋ, ಆದರೆ ನಿಮ್ಮ ಬಗ್ಗೆ ಅತೃಪ್ತಿಯಾಗಿ ನಿಮ್ಮ ಆಡಳಿತ ವೈಖರಿ ಬಗ್ಗೆ ಬೇಸತ್ತು ಹೊರಗಡೆ ಹೋಗಿದ್ರೆ ಅದಕ್ಕೆ ಯಡಿಯೂರಪ್ಪ ಜವಾಬ್ದಾರ ಅಲ್ಲ, ಭಾರತೀಯ ಜನತಾ ಪಾರ್ಟಿಯವ್ರ ಜವಾಬ್ದಾರ ಅಲ್ಲ, ಅದು ನಿಮ್ಮ ಜವಾಬ್ದಾರಿ. ಅವರನ್ನು ಕಾದಿಟ್ಕೊಳ್ಳುವಂಥದ್ದು, ನೋಡ್ಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ ಇತ್ತು. ಅದು ಯಡಿಯೂರಪ್ಪನ ಕೆಲಸ ಅಲ್ಲ. ಎರಡನೇದು, ನಮ್ಮ ಬಗ್ಗೆ ಹೇಳ್ತೀರಾ ಆಸೆ ಆಮಿಷಗಳು ಹುಟ್ಟಿಸಿದ್ರಿ ಅಂತ. ನಾನು ಮುಖ್ಯಮಂತ್ರಿಗಳು ನೇರವಾಗಿ ಹೇಳ್ತೇನೆ, ಈಗಾಗಲೇ ಅನೇಕ ಬಾರಿ ಚರ್ಚೆ ಆಗಿದೆ. ಸುಭಾಷ್ ಗುತ್ತೇದಾರ್ಗೆ ಸಚಿವನಾಗಿ ಮಾಡ್ತೇನೆ ಅಂತ ತಾವು ಕರೀಲಿರುವ ಮುಖ್ಯಮಂತ್ರಿಗಳೇ, ಇದು ಆಸೆ ಆಮಿಷ ಒಟ್ಟೋದಲ್ವೇನು? ನಿಮ್ಮ ಇಬ್ಬರು ಮಂತ್ರಿಗಳು, ನನ್ನ ಹೆಸರುಗಳಲ್ಲಿ ಇಲ್ಲೇ ಇದ್ದಾರೆ, ನಮ್ಮ ಜೊತೆ 4-5 ಜನ ಬಿಜೆಪಿ ಶಾಸಕರು ಇದ್ದಾರೆ ಅಂತ ಹೇಳಿದ್ ನಿಜ ತಾನೆ? ಅಂದ್ರೆ ನೀವು ಎಲ್ಲ ರೀತಿಯ ಪ್ರಯತ್ನವನ್ನ ಮಾಡಿರುವಂತಹದ್ದು ನಮ್ಮ ಶಾಸಕನ ಸೆಳೆಯೋದಕ್ಕೋಸ್ಕರ. ನಾವು ಮಾತ್ರ ಸತ್ಯ ಹರಿಶ್ಚಂದ್ರ ಮಕ್ಕಳು ಅಂತ ಫೋರ್ಸ್ ಕೊಡುವಂಥದ್ದು, ಇದು ಸನ್ಮಾನ್ಯ ಅಧ್ಯಕ್ಷರು ಯಾರಿಗೂ ಶೋಭೆ ತರುವಂತಹದ್ದಲ್ಲ. ಮುಖ್ಯಮಂತ್ರಿಗಳು ಹೇಳಿದೆ, ಅವರು ಸಿಟ್ಟು ಬರ್ಬೋದು, ನಮ್ಮ ಪಕ್ಷದ ನೀವು ಹೇಳ್ಬೋದು. ಅರೆ, ಯಾವ ನೈತಿಕ ಹಕ್ಕಿದೆ ಸ್ವಾಮಿ ನೀವು ಮಾತನಾಡಕ್ಕೆ? ಒಬ್ಬ MLC ಅನ್ನ ಮಾಡಕ್ಕೆ 25 ಕೋಟಿ ಕೇಳಿದ್ ನಿಜ. ನಾನು ಒಬ್ಬ MLA ನಾನು 1 ಕೋಟಿ ಕೊಡ್ಬೇಕು, ಎಲ್ಲಿಂದ ತರಲಿ ಅಂತ ಹೇಳಿದೆ ಅನ್ನೋದು ಒಪ್ಕೊಂಡಿದ್ದೀರಾ ನೀವು? MLA ಮಾಡಕ್ಕೆ 25 ಕೋಟಿ, ರಾಜ್ಯಸಭಾ ಸದಸ್ಯನ ಮಾಡಕ್ಕೆ 50 ಕೋಟಿ. ಈ ತರ ಆದ್ರೆ ಈ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಅರ್ಥ ಬರುತ್ತಾ, ಒಂದು ಶೋಭೆ ತರುತ್ತಾ ಆ ಸ್ಥಾನದಲ್ಲಿ ಕುಂತಿರುವಂತ ನಿಮಗೆ? ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನಾನೇನ್ ಹೇಳ್ತಾ ಇದ್ದೇನೆ, ಯಾವುದೇ ತನಿಖೆಗೆ ಹೇಳಪ್ಪ ಹೇಳ್ತೀರಿ ಬಹಳ ಚೆನ್ನಾಗಿ ವಿವರಣೆ